ಅಪಘಾತಗಳ ಹಾಟ್ಸ್ಪಾಟ್ ಆಗ್ತಾ ಇದೆ ನಾಗವಲ್ಲಿ ಬಸ್ ಸ್ಟ್ಯಾಂಡ್. ಫುಟ್ಪಾತ್ ಅಂಗಡಿಗಳ ಕಿರಿಕಿರಿ ತಪ್ಪಿಸುವಂತೆ ಜನಾಕ್ರೋಶ. ಎಸ್ ವೀಕ್ಷಕರೇ, ನಾಗವಲ್ಲಿ ಬಸ್ ಸ್ಟ್ಯಾಂಡ್ ಆಕ್ಸಿಡೆಂಟ್ ಆಗುವ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದೆ. ಪ್ರತಿನಿತ್ಯ ಇಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಸಂಚಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು, ರೋಡ್ಗಳು ಜನ ಜಂಗುಳಿಯಿಂದ ಹಾಗೆ ಚಿಕ್ಕ ಪುಟ್ಟ ಗಾಡಿಗಳ ಪಾರ್ಕಿಂಗ್ನಿಂದ ತುಂಬಿಹೋಗಿವೆ. ಹೆಬ್ಬೂರು ಹೋಬಳಿಯ ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಗುವ ಕುಣಿಗಲ್ ಹಾಗೂ ತುಮಕೂರು ರಾಜ್ಯ ಹೆದ್ದಾರಿಯಲ್ಲಿ ದಿನವಿಡೀ ನೂರಾರು ಸಂಖ್ಯೆಯಲ್ಲಿ ಗಾಡಿಗಳು ಓಡಾಡ್ತಾ ಇವೆ. ಆದರೆ ನಾಗವಲ್ಲಿಯ ಎರಡೂ ಬದಿಗಳಲ್ಲಿಯೂ ಫುಟ್ಪಾತ್ ವ್ಯಾಪಾರ ಹೆಚ್ಚಾಗಿದ್ದು, ಜನರು ಓಡಾಡಲು ಜಾಗವಿಲ್ಲದೆ ಹಾಗೆ ಚಿಕ್ಕ ಪುಟ್ಟ ವಾಹನಗಳು ಓಡಾಡಲು ಆಗದೆ ಅಪಘಾತಗಳು ಸಂಭವಿಸ್ತಾ ಇವೆ. ಹೌದು, ರಾಜ್ಯ ಹೆದ್ದಾರಿಯಾದ ಕಾರಣ ರಸ್ತೆಯನ್ನ ಅಗಲೀಕರಣ ಮಾಡಲಾಗಿತ್ತು. ಆದರೆ ಒಂದು ಕಡೆ ವ್ಯಾಪಾರಸ್ಥರ ಹಾವಳಿಯಾದ್ರೆ ಮತ್ತೊಂದು ಕಡೆ ಎಲ್ಲಂದರಲ್ಲಿ ಗಾಡಿಗಳನ್ನ ನಿಲ್ಲಿಸೋಗ್ತಿದ್ದಾರೆ. ಇದರಿಂದ ಬಸ್ಗಳು ಮತ್ತು ಚಿಕ್ಕ ಪುಟ್ಟ ವಾಹನಗಳ ನಡುವೆ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಎರಡು ಭಾಗಗಳಲ್ಲಿಯೂ ಅಂಗಡಿಗಳನ್ನ ಪಾದಾಚಾರಿ ಮಾರ್ಗದವರೆಗೂ ಇಟ್ಟಿರೋದು ಅಪಘಾತಕ್ಕೆ ಒಂದು ಕಾರಣವಾಗಿದೆ. ಈ ಸಂಬಂಧ ಯಾವುದೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಹೆಬ್ಬೂರು ಪೊಲೀಸ್ ಸಿಬ್ಬಂದಿಗಳಾಗ್ಲಿ ಇತ್ತ ಗಮನ ಹರಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಕಳೆದ 2 ದಿನಗಳ ಹಿಂದೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದ ಬಸ್ಸಿಗೆ ಕಾರು ಒಂದು ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತ್ತು. ನಾಗೋಲಿ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು. ಇಲ್ಲಿ ನಾಗೋಲಿ ಒಳಗೆ ಬಸ್ಸು ಪ್ರಯಾಣ ಜಾಸ್ತಿ ಆಗ್ತದೆ, ಟ್ರಾಫಿಕ್ ಜಾಸ್ತಿ ಆಗ್ತದೆ. ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಲ್ಲ 2 ವೀಲರ್ ವೆಹಿಕಲ್ಗಳು, ಕಾರ್ಗಳು. ಇಲ್ಲಿ ಒಬ್ಬರು ಒಬ್ಬರು ಪೊಲೀಸ್ನ ನಿಯೋಜನೆ ಮಾಡಿ ಈ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ. ಇನ್ನು ಈ ಕುರಿತಾಗಿ ಸಾರ್ವಜನಿಕರು ಮಾತನಾಡಿ, ಎರಡೂ ಕಡೆಗಳಿಂದಲೂ ಪಾದಚಾರಿ ಮಾರ್ಗಗಳಿವೆ. ಆದರೆ ವ್ಯಾಪಾರಸ್ಥರು ಮಾತ್ರ ಜನರು ಎಲ್ಲಂದರಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ. ಜೊತೆಗೆ ವ್ಯಾಪಾರಕ್ಕೆ ಬರುವ ಜನರು ಎಲ್ಲಂದರಲ್ಲಿ ಗಾಡಿಗಳನ್ನ ನಿಲ್ಲಿಸೋಗ್ತಿದ್ದಾರೆ. ಇದರಿಂದ ಅಪಘಾತಗಳು ಸಂಭವಿಸ್ತಾ ಇವೆ. ಇನ್ನು ಇಲ್ಲಿ ಸಿಗ್ನಲ್ ಅನ್ನ ಅಳವಡಿಸದಿರುವುದೇ ದೊಡ್ಡ ಎಡವಟ್ಟಾಗಿದೆ. 4 ದಿಕ್ಕುಗಳಿಗೂ ದಾರಿ ಇದೆ. ಇನ್ನು ಒಂದು ಪಕ್ಕದಲ್ಲಿಯೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೂಡ ಇದೆ. ಇದರಿಂದಾಗಿ ಪ್ರತಿನಿತ್ಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಚರಿಸುವಾಗ ಭಯದಿಂದಲೇ ನಡೆಯುವಂತಹ ದುಸ್ಥಿತಿ ಬಂದೊದಗಿದೆ. ಟೀ ಹೋಟ್ಲಾಗ್ಲಿ ಕಾರ್ನರ್ ನಿಲ್ಲಿಸ್ತಾರೆ, ರೈಟ್ ಸೈಡ್ ಲೆಫ್ಟ್ ಕಟ್ ಆಗ್ಬೇಕಾದ್ರೆ ಎಷ್ಟು ಕಟ್ ಆಗ್ತದೆ ನೋಡಿ. ನೀವು ಕ್ಯಾಮ್ರಾದಲ್ಲಿ ನೋಡಿ ಸರ್, ನೀವು ಆ ಕಡೆ ಈ ಕಡೆ ನೋಡಿ, ಎಲ್ಲ ನೋಡಿ. ಮೊಬೈಲ್ ಅಂಗಡಿ ಆಗಲಿ ಯಾವುದೇ ಅಂಗಡಿ ಒಳಗಡೆ ಬಂದಿರಲ್ಲ, ಅಂಗಡಿ ಸಾಮಾನು ನೋಡ್ಕೊಳ್ಳಿ ಅಲ್ಲ, ಈ ಕಡೆ ಅಲ್ಲ, ಅದೇ ತೊಂದರೆ ಆಗ್ತಾ ಇದೆ. ಅಂಗಡಿ ಚರಂಡಿ ಬಿಟ್ಟು ಫುಟ್ಪಾತ್ ಬಿಟ್ಟು ಒಳಗಡೆ ಮಾಡಿಕೊಳ್ಳಿ. ಪ್ರವಿಜನ್ ಅಂಗಡಿ ಆಗಲಿ, ಯಾವುದೇ ಕೋಳಿ ಅಂಗಡಿ ಆಗಲಿ, ಯಾವುದೇ ಆಗಲಿ ಕ್ಲಿಯರ್ ಮಾಡಿ. ಒಬ್ಬರ ಸ್ಕೂಲ್ ಮಕ್ಕಳಿಗೆ, ಆಟೋದವರಿಗೆ ತೊಂದರೆ ಆಗ್ತಾ ಇದೆ. ಕ್ಲಿಯರ್ ಮಾಡಿ, ಗಾಡಿ ಕ್ಲಿಯರ್ ಮಾಡಿ. ಸರ್, ನಾಗೋಲಿ ಮುಖ್ಯ ರಸ್ತೆಗಳಲ್ಲಿ ಎಲ್ಲಂದರಲ್ಲಿ ಗಾಡಿಗಳು ನಿಲ್ಲಿಸ್ತಾರೆ, ಪ್ಲಸ್ ಫುಟ್ಪಾತ್ ಅಂಗಡಿಗಳನ್ನ ಮುಖ್ಯ ರಸ್ತೆಗಳಲ್ಲಿ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾವುದಾದ್ರು ಕ್ರಮ ತಗೊಂಡಿದ್ದಾರೆ ನೀವು ಪಂಚಾಯತಿ ವತಿಯಿಂದ? ಮೊನ್ನೆ ಒಂದು ಅಪಘಾತ ಆಗಿದೆ ಪಂಚಾಯತಿ ಬಸ್ ಸ್ಟ್ಯಾಂಡಲ್ಲಿ. ಆದ್ದರಿಂದ ನಾವು ಈಗ ರಸ್ತೆ ಬದಿಯಲ್ಲ ಎಲ್ಲ ಅಂಗಡಿಗಳಿಗೆ ನೋಟಿಸ್ ಕೊಟ್ಟು ಅರ್ಜೆಂಟಾಗಿ ತೆರವು ಮಾಡಬೇಕು ಅಂತ ಹೇಳಿದ್ದೀವಿ. ಹಾಗೆ ಈ ಗಾಡಿಗಳು ನಿಲ್ಲಿಸೋ ವಿಷಯಕ್ಕೆ ಬಂದಾಗ ಇದು ಪೊಲೀಸ್ನವರಿಗೆ ಗಮನಕ್ಕೆ ತಂದಿದ್ದೀವಿ ಆಲ್ರೆಡಿ ಒಂದ್ಸರಿ. ಈಗ ಪತ್ರ ವ್ಯವಹಾರ ಸಹ ಮಾಡ್ತೀವಿ ನಾವು. ಅದ್ರ ಬದಲಿ ಒಂದಿನ ಈ ಕಡೆ ಒಂದಿನ ಆ ಕಡೆ ನಿಲ್ಸಂಗೆ ಅದನ್ನು ಪೊಲೀಸ್ ಇಲಾಖೆಯವ್ರು ಮಾಡಬೇಕು. ಅದಕ್ಕೋಸ್ಕರ ಪತ್ರ ವ್ಯವಹಾರ ಮಾಡ್ತೀವಿ. ಇನ್ನು ಮುಂದೆ ಸಾರ್ವಜನಿಕರು ಅಷ್ಟೇ. ಸಾರ್ವಜನಿಕರಲ್ಲಿ ನಾನು ಏನು ಮನವಿ ಮಾಡ್ತೀನಿ ಅಂದರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋದ್ರಿಂದ, ಆಟೋ ಸ್ಟ್ಯಾಂಡು, ಟೆಂಪೋ ಸ್ಟ್ಯಾಂಡ್ ಇರೋದ್ರಿಂದ ಸಾರ್ವಜನಿಕರು ಹೆಚ್ಚು ಸೈಡಲ್ಲಿ ನಿಂತ್ಕೊಬೇಕು. ಅವ್ರದ್ದು ಸ್ವಂತ ಜವಾಬ್ದಾರಿಯುತವಾಗಿರಬೇಕು. ಯಾವ್ದಾರ ಸಡನ್ನಾಗಿ ಒಂದು ಗಾಡಿ ಆಕ್ಸಿಡೆಂಟ್ ಆಗ್ಬಿಡ್ತು, ಯಾವ್ದಾರ ಒಂದು ಬ್ರೇಕ್ ಫೇಲ್ ಆಗಿ ಬಂದ್ಬಿಡ್ತು ಅಂದರೆ ಎಷ್ಟು ಜನಕ್ಕೆ ಜೀವ ಇದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾನು ಎಲ್ಲ ಸಾರ್ವಜನಿಕರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ರಸ್ತೆ ಬದಿಲಿ ಇರಬೇಕಾದ್ರೆ ತುಂಬ ಸೇಫ್ ಆಗಿರಿ. ಬಸ್ ಸ್ಟ್ಯಾಂಡ್ ಹತ್ರ ಸೇಫಾಗಿ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ, ಒಳಗಡೆ ಜಾಗ ನಿಂತ್ಕೊಳ್ಳಿ. ಅಲ್ಲೇ ಎಲ್ಲ ರಶ್ ಮಾಡ್ಕೊಂಡು ನಿಂತ್ಕೊಬೇಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪಘಾತಗಳಾಗಿ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತೆ. ಎರಡು ಬದಿಯಲ್ಲಿ ಅತಿಕ್ರಮವಾಗಿ ಇಟ್ಟುಕೊಂಡಿರುವ ಅಂಗಡಿಗಳನ್ನ ತೆರವುಗೊಳಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.